ಮಹಿಳೆ ಒಂದಲ್ಲ ಒಂದು ರೀತಿ ತನ್ನನ್ನು ಹೊರಜಗತ್ತಿಗೆ ವಿನೂತನವಾಗಿ ಪರಿಚಯಿಸುತ್ತಾ ಹೋದವಳು. ಕಷ್ಟವೆನಿಸಿದ ಕೆಲಸವನ್ನು ಸಹ ಇಷ್ಟವಾಗುವಂತೆ ಮಾಡಿ ಮುನ್ನಡೆಯುವವಳು ಮಹಿಳೆ. ಇದೇ ಸಾಲಿಗೆ ವಿನೂತನವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿರುವ ವನಿತಾ ಸುರೇಶ್ಗೆ ಕೂಡ ಸೇರುತ್ತಾರೆ. ಇವರು ಮಂಗಳೂರಿನ ಮೊದಲ ಎಲೆಕ್ಟ್ರಿಕ್ ರಿಕ್ಷಾ ಡ್ರೈವರ್. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಪತಿಯ ಸಹಾಯದಿಂದ ಆಟೋ ಚಾಲನೆ ಮಾಡುವುದು ಹೇಗೆ ಎಂದು ಕಲಿತ ಇವರು ಈಗ ಉತ್ತಮ ಆಟೋ ಡ್ರೈವರ್ ಆಗಿ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಿದ್ದಾರೆ. ಒಂದು ವರ್ಷಕ್ಕಿಂತ ಮೊದಲು ನಾನು ಆಟೋ ಓಡಿಸಿ ಕಲಿತಿದ್ದೆ. ಈಗ ಆಟೋ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು. ಸ್ವಲ್ಪ 1-2 ವರ್ಷಕ್ಕಿಂತ ಮೊದಲು ಹಸ್ಬೆಂಡ್ ರಿಕ್ಷಾ ತೆಗೆದ್ರು. ರಿಕ್ಷಾದಲ್ಲಿ ಅವರು ಹೇಳಿದರು, ನೀನು ಸ್ವಲ್ಪ ಇದನ್ನು ಟ್ರೈ ಮಾಡು, ಕಲಿ ಅಂತ. ಹಾಗೆ ನಾನು ಒಂದು ಸಲ ಟ್ರೈ ಮಾಡಿದೆ. ಅದು ಮತ್ತೆ ಓಡಿಸಬೇಕು ಅಂತ ಅನ್ನಿಸ್ತು ನನಗೆ. ಮತ್ತು ಓಡಿಸಿದೆ. ರಾತ್ರಿ ನೈಟ್ ಟೈಮಲ್ಲೆಲ್ಲ ನಾವು ಒಂದು ರೌಂಡ್ ಹೊಡೆದು ಬರ್ತಿದ್ದೆವು. ಆರಂಭದಲ್ಲಿ ಪತಿಯ ಬಳಿ ಇದ್ದ ಆಟೋವನ್ನೇ ಓಡಿಸುತ್ತಿದ್ದರು. ನಂತರ ಇವರ ಉತ್ಸಾಹ ನೋಡಿದ ಇವರ ಪತಿ ಹೊಸ ಆಟೋವನ್ನ ಖರೀದಿಸಿ ಇವರಿಗೆ ಇನ್ನಷ್ಟು ಉತ್ತೇಜನವನ್ನ ನೀಡಿದರು. ರೀಸೆಂಟ್ ಆಗಿ ಅವಳಿಗೆ ನಾನು ನನ್ನ ಆಟೋವನ್ನು ಅವರಿಗೆ ಕೊಟ್ಟಿದ್ದೇನೆ. ನನ್ನ ಆಟೋದಲ್ಲಿ ಈಗ 1 ತಿಂಗಳಾಯಿತು ಕೆಲಸ ಮಾಡುವಂಥದ್ದು. ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾರ್ಕಲ್ಲಿ ಹೋಗ್ತಾ ಇದ್ದಾಳೆ. ಅಂದರೆ ನಂತೂರು ಪಾರ್ಕಿಂದ ಹಿಡಿದು ಮಂಗಳೂರಲ್ಲಿ ಸಿಟಿ ಒಳಗಡೆ ಯಾವುದೆಲ್ಲ ಪಾರ್ಕ್ ಉಂಟು ಎಲ್ಲ ಪಾರ್ಕ್ಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಇನ್ನು ಈ ವೃತ್ತಿಯಲ್ಲಿ ಮುಂದುವರಿದ ಇವರು ಅನೇಕ ರೀತಿಯ ಪ್ರಯಾಣಿಕರನ್ನು ದಿನನಿತ್ಯ ನೋಡುತ್ತಾ ಸಾಗುತ್ತೇನೆ ಎನ್ನುತ್ತಾರೆ. ಈ ವೃತ್ತಿಗೆ ಸೇರಿದ ಮೇಲೆ ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಿದ್ದೇನೆ, ಬೇರೆ ಬೇರೆ ಭಾಷೆಗಳನ್ನ ಕಲಿತಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸುತ್ತಾರೆ ವನಿತಾ. ಆನಂತರ ನಮ್ಮ ಕಸ್ಟಮರು ಬರ್ತಾರೆ ನಮ್ಮ ಇದು ರಿಕ್ಷಾದಲ್ಲಿ. ಆನಂತರ ಅವರು ವಿಶ್ ಮಾಡ್ತಾರೆ, ಒಳ್ಳೆಯದಾಗಲಿ ಅಂತೆಲ್ಲ ಹೇಳಿ. ಆನಂತರ ಫೋನ್ ನಂಬರೆಲ್ಲ ತಗೊಂಡು ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ನಾನು ಹಿಂದಿ, ಮಲಯಾಳಂ, ಕನ್ನಡ 3 ಲ್ಯಾಂಗ್ವೇಜಲ್ಲಿ ಮಾತಾಡ್ತೇನೆ. ಅವರು ನನಗೆ ಅಡ್ಜಸ್ಟಾಗಿ ಅದನ್ನೇ, ನನಗೆ ಯಾವುದು ಲ್ಯಾಂಗ್ವೇಜ್ ಗೊತ್ತುಂಟು ಅದನ್ನೇ ಮಾತಾಡ್ತಾರೆ ಅವರು. ವನಿತಾರವರ ಪ್ರಕಾರ CNG ಗೇರ್ ರಿಕ್ಷಾಕ್ಕೆ ಹೋಲಿಸಿದರೆ ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನ ಓಡಿಸುವುದು ತುಂಬಾ ಸುಲಭ. ಇನ್ನು ಇವರ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವುದು ಇವರ ಪತಿ ಸುರೇಶ್. ವಿದ್ಯೆಯನ್ನು ನಾವು ದಾನ ಮಾಡಬಹುದು. ಕಲಿತ ವಿದ್ಯೆಯನ್ನು ಯಾವುದೇ ಇರಲಿ, ಪಾಠ ಆಗಿರ್ಬೋದು, ಡ್ರೈವಿಂಗ್ ಆಗಲಿ, ಯಾವುದಾದ್ರೂ ನಾನು ಕಳಿಸ್ಬೋದು, ಹೇಳಿಕೊಡ್ಬೋದು, ಎಲ್ಲ ಮಾಡ್ಬೋದು. ಅಂದರೆ ವಿದ್ಯೆ ದಾನ ಮಾಡ್ಬೋದು. ಅವರು ಕೆಲಸ ಮಾಡ್ತಾರಾ ಬಿಡ್ತಾರ ಅವರ ವಿಚಾರ ಬಿಟ್ಟದ್ದು. ಆದರೆ ನಾವು ನಮ್ಮ ವಿದ್ಯೆಯನ್ನು ಕಲಿಸ್ಕೊಡ್ಬೋದು. ಪತ್ನಿಗೆ ಯಾವುದಾದರೂ ಸಮಸ್ಯೆಗಳು ಎದುರಾದರೆ ಅಲ್ಲೇ ಇರುವ ಆಟೋ ಚಾಲಕರ ಸಹಾಯ ಕೇಳುವ ಅವಕಾಶವಿದೆ. ಆಕೆಯ ಉತ್ಸಾಹಕ್ಕೆ ಸದಾ ನನ್ನ ಮತ್ತು ನನ್ನ ಕುಟುಂಬದವರ ಬೆಂಬಲವಿದೆ ಎನ್ನುತ್ತಾರೆ ಪತಿ ಸುರೇಶ್. ಅಲ್ಲಿಯ ಆಟೋ ಡ್ರೈವರ್ಗಳು ಒಳ್ಳೆ ರೀತಿಯಿಂದ ಅವರನ್ನು ನೋಡ್ಕೊಳ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ದಾರಿ ಗೊತ್ತಿಲ್ಲದ್ರೆ ಅವರು ಹೇಳಿಕೊಡ್ತಾರೆ. ಹೀಗೆ ಗಾಡಿಯಲ್ಲಿ ಪ್ಯಾಸೆಂಜರ್ ಎಲ್ಲ ಹಿಂದೆ ಇರ್ತಾರೆ, ಅವರು ನನಗೆ ಹೆಲ್ಪ್ ಮಾಡ್ತಾರೆ. ಇನ್ನು ರೂಟ್ ಎಲ್ಲ ಗೊತ್ತಿಲ್ಲದಿದ್ದರೆ ಹೀಗೆ ಹೋಗಿ ಅಂತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಹಿಳೆಯಾಗಿ ಆಟೋ ರಿಕ್ಷಾದಲ್ಲಿ ದುಡಿಲಿಕ್ಕೆ ಬಂದಿದ್ದಾರೆ ಈಗ ಒಬ್ಬರು. ಅದರ ಬಗ್ಗೆ ನಮಗೆ ಎಲ್ಲರಿಗೂ ಭಾಳ ಸಂತೋಷ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಥಮ ಮಹಿಳೆ ಇಲ್ಲಿಗೆ ಬಂದದ್ದು ಒಂದು ಆಟೋ ರಿಕ್ಷಾದಲ್ಲಿ ದುಡಿಯೋದಾದರೆ ಎಲ್ಲರಿಗೂ ನೋಡೋರಿಗೂ ಖುಷಿ ಆಗುತ್ತೆ. ಹೀಗೆ ಕುಟುಂಬ ಮತ್ತು ಸಮಾಜದಿಂದ ದೊರೆಯುತ್ತಿರುವ ಉತ್ತಮ ಬೆಂಬಲದೊಂದಿಗೆ ಛಲಬಿಡದೆ ಮುಂದೆ ಸಾಗುತ್ತಿರುವ ವನಿತಾ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಚಿದಾನಂದ್ ಜೊತೆ ವಿನೀತ್, ಆಳ್ವಾಸ್ ನ್ಯೂಸ್ ಟೈಮ್, ಮಂಗಳೂರು.